ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ. ನಾನು ತಂಗಿ ಮನೆಯಿಂದ ಬಂದಾದ ನಂತರ ಒಂದು ಲಾಗ್ನ ಶೇರ್ ಮಾಡಿದ್ದೆ, ಬಾದಾಮ್ ಪುರಿ ರೆಸಿಪಿದು. ಸೊ ಅದರ ನೆಕ್ಸ್ಟ್ ಪಾರ್ಟ್ ಈಗ ಶೇರ್ ಮಾಡಕತ್ತೀನಿ ನೋಡ್ರಿ. ಸ್ವಲ್ಪ ಪ್ರಮಾಣ ಮಾಡಿ ನಿಮ್ಗೆ ಪಾಕದಲ್ಲಿ ಎದ್ದು ಲಾಸ್ಟ್ ಅಲ್ಲಿವರೆಗೆ ನಿಮ್ಗೆ ಶೇರ್ ಮಾಡಿದ್ದೆ ನಾನು ಬಾದಾಮ್ ಪುರಿ ರೆಸಿಪಿನ. ಸೊ ಅದಾದ ನಂತರ ಏನೇನೆಲ್ಲ ಆಯ್ತಪ್ಪ ಅನ್ನೋದನ್ನು ಈ ಬ್ಲಾಗ್ ಒಳಗೆ ನೀವು ನೋಡ್ತೀರಿ. ಸೊ ಒಂದಿಷ್ಟು ನಾನು ಪಾಕದೊಳಗೆ ಅದ್ದಿ ಒಣ ಕೊಬ್ಬರಿ ತುರಿ ಎಲ್ಲ ಹಾಕಿ ಅಲಂಕಾರ ಮಾಡಿ ಬಾದಾಮ್ ಪುರಿನ ಶೇರ್ ಮಾಡಿದ್ದೆ. ಸೊ ಅಲ್ಲಿಗೆ ಆ ಒಂದು ರೆಸಿಪಿ ಕಂಪ್ಲೀಟ್ ಅಂತ ಹೇಳಿ. ಬಟ್ ಉಳಿದಂಥ ಬಾದಾಮ್ ಪುರಿನೆಲ್ಲನೂ ನಾನು ಪಾಕದಾಗ ಎದ್ದದ್ದು ಬಾಕಿ ಇತ್ತು. ಸೊ ಒಟ್ಟಾರೆಯಾಗಿ ಇಷ್ಟು ಫ್ರೈ ಮಾಡ್ಕೊಂಡು ಆದ ನಂತರ ನಾನೀಗ ಪಾಕದಾಗ ಎದ್ದು ಅದಕ್ಕೆಲ್ಲ ಮತ್ತು ಕೊಬ್ಬರಿ ತುರಿನ ಅಲಂಕಾರ ಮಾಡಬೇಕು. ಅದಕ್ಕೋಸ್ಕರ ತಯಾರಿ ನಡೆಸಿದ್ದೆ ನೋಡ್ರಿ. ಎಲ್ಲನೂ ಈಗ ಸೇಮ್ ಪ್ರೊಸೀಜರಲ್ಲೇ ಪಾಕದೊಳಗೆ ಸ್ವಲ್ಪ ಡಿಪ್ ಮಾಡಿ ತೆಗೆದು ಅವಕ್ಕೂ ಕೂಡ ನಾನು ಒಣ ಕೊಬ್ಬರಿನ ಮೇಲೆ ಅಲಂಕಾರ ಮಾಡ್ತೀನಿ ನೋಡ್ರಿ. ತುಂಬಾ ರುಚಿಯಾಗಿ ಬರ್ತಾವೆ. ನಿಮಗಂತೂ ಶೇರ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ಟ್ರೈ ಮಾಡಿರಿ ನನ್ನ ಜೊತೆ ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಮಾಡಿಲ್ಲ ರೆಸಿಪಿನ ಚೆಕ್ಔಟ್ ಮಾಡಿರಿ. ಇನ್ನೊಂದು ಸಲ ಬೇಕಾದ್ರೆ ಅದರದ್ದು ಲಿಂಕ್ ನಾನು ಇದೇ ವಿಡಿಯೋ ಕೆಳಗೆ ಬರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡಿರ್ತೀನಿ. ಚೆಕ್ಔಟ್ ಮಾಡಿಕೊಂಡು ನೀವು ಕೂಡ ಬಾದಾಮ್ ಪುರಿನ ಮಾಡಬಹುದು. ಸೊ ಉಳಿದಂತೆ ಇವನ್ನೆಲ್ಲ ಮಾಡಿ ಆದ ನಂತರ ನಾನು ಚಕ್ಲಿ ಕೂಡ ಮಾಡೋದಿತ್ತು. ಚಕ್ಲಿನೂ ಕೂಡ ಆರ್ಡ್ರ್ ಇತ್ತು. ಅಂದರೆ ಚಕ್ಕಲಿ, ನಿಪ್ಪಟ್ಟು ಮತ್ತು ಬಾದಾಮ್ ಪುರಿ ಈ ಥರದ ಒಂದು ಆರ್ಡ್ರ್ ಇದ್ದು ನನಗೆ. ಹೀಗಾಗಿ ತಂಗಿ ಮನೆಯಿಂದ ಬಂದ ತಕ್ಷಣ ನಾನು ಬಾದಾಮ್ ಪುರಿನ ಫಸ್ಟ್ ಮಾಡಿದೆ. ಬಿಕಾಸ್ ಬಾದಾಮ್ ಪುರಿ ಸ್ವಲ್ಪ ಆರಕ್ಕೆ ಟೈಮ್ ಬೇಕಲ್ರಿ. ಹೀಗಾಗಿ ಅವ್ನು ಫಸ್ಟ್ ಮಾಡಿ ಅವನ್ನ ಆರಲಿಕ್ಕೆ ಎತ್ತಿಟ್ಟು ನಂತರದಲ್ಲಿ ನಾನು ಚಕ್ಲಿನ ಮಾಡುವಂಥದ್ದಿತ್ತು. ಸೊ ಇದೇ ರೀತಿಯಾಗಿ ಏನು ಆರ್ಡರ್ಸ್ ಬರ್ತಾವೋ ಅದ್ರ ಪ್ರಕಾರ ನಾನು ಆ ಕ್ವಾಂಟಿಟಿ ಬೇಸ್ ಮೇಲೆ ಫ್ರೆಶ್ ಆಗಿ ಶುಚಿಯಾಗಿ ರುಚಿಯಾಗಿನ ಮಾಡೋದು. ಯಾವುದು ಎಕ್ಸ್ಟ್ರಾ ಮಾಡಿ ಇಟ್ಟಿರಂಗಿಲ್ಲ. ಅದಕ್ಕೋಸ್ಕರ ಆರ್ಡ್ರ್ ಬಂದ ತಕ್ಷಣ ಮಾಡಿರ್ತೀನಿ ನೋಡಿರಿ. ಮತ್ತು ನಿಮಗೂ ಏನಾದರೂ ಆರ್ಡ್ರ್ ಕೊಡಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಪ್ಲೇಸ್ ಮಾಡಬಹುದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೇನಿ. ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಮುಖಾಂತರ ಆದರೂ ಆರ್ಡ್ರ್ ಮಾಡಿರಿ. ನಿಮಗೂ ಕೂಡ ಇದೇ ರೀತಿ ಶುಚಿಯಾಗಿ ರುಚಿಯಾಗಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತೇನು ರೀ, ಈ ಥರ ಏನಾದರೂ ಮಾಡಿದಾಗ ಅಡುಗೆ ಮನೆ ಮತ್ತು ಮನೆ ಹಾಲತ್ ಏನಾಗಿರ್ತೈತೆ ಗೊತ್ತನೇ ಐತಿ. ಮತ್ತು ಇಷ್ಟೆಲ್ಲ ಮಾಡೋದ್ರೊಳಗೆ ಅಂದರೆ ನನಗೂ ಒಂದು 5 ಗಂಟೆ ಆಗೇ ಬಿಡ್ತು. ನಂತರದಲ್ಲಿ ಎಲ್ಲನೂ ಕ್ಲೀನ್ ಮಾಡಿದೆ. ಪಾತ್ರೆ ಅಂತೂ ಸಿಕ್ಕಾಪಟ್ಟಿದ್ದು ಎಲ್ಲನೂ ತೊಳೆದು ಮತ್ತು ಸಾಯಂಕಾಲದ ಕಸನೂ ಗುಡಿಸಿದೆ ನೋಡಿರಿ. ಸಂಜೆದು ಇರ್ತೈತಲ್ರಿ ರೂಟೀನ್, ಕಸ ಗುಡಿಸೋದು, ಇದ್ದಷ್ಟು ಪಾತ್ರೆ ತೊಳೆಯೋದು, ನಾವು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚೋದು, ಈ ಥರದ್ದೆಲ್ಲನೂ ಇರ್ತೈತಿ. ಅದ್ರ ಜೊತೆಗೆ ಇದು ಲೋಕಲದ್ದು ಆರ್ಡ್ರ್ ಇತ್ತು. ಇದನ್ನು ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಅಂದ್ರೆ 1/2 kg ನಿಪ್ಪಟ್ಟು ಆ್ಯಂಡ್ 1/2 kg ಚಕ್ಲಿ ಇದ್ರಿ. ಇಲ್ಲೇ ನಮ್ಮ ಧಾರವಾಡದವ್ರಿಗೇನ ಕಳಿಸೋದಿತ್ತು. ಅದಕ್ಕೋಸ್ಕರ ಮತ್ತು ಬಾದಾಮ್ ಪುರಿನ ಇಲ್ಲೇ ಎತ್ತಿಟ್ಟು ನೋಡಿರಿ. ಇನ್ನೊಂಚೂರು ಆರಲಿ ಅಂತ ಹೇಳಿಬಿಟ್ಟು, ಅವು ಎಷ್ಟು ಆರ್ತಾವಲ್ಲ ಅಷ್ಟು ಚಲೋ ಅಂತ ಹೇಳಿ ಸ್ನೇಹಿತರೆ ನೋಡಿರಿ. 1 kg ಚಕ್ಲಿ ಶಿರ್ಸಿಗೆ ಹೋಗ್ಬೇಕ್ರಿ ಇದು. ಸೊ ಈಗ ಪ್ಯಾಕ್ ಮಾಡಾಕತ್ತಿದ್ದೆ ನಾನು, ಅದಕ್ಕೋಸ್ಕರ ಶೇರ್ ಮಾಡಾಕತ್ತೀನಿ ನೋಡ್ರಿ. ಇದು ಶಿರ್ಸಿಗೆ ಹೋಗೋದು 1 kg ಚಕ್ಲಿ. ಆಮ್ಯಾಗ ಇದು 1 kg ಮಸಾಲೆ ಖಾರ ದೊಡ್ಡಬಳ್ಳಾಪುರ. ಇದು ಅವರಿಗೆ ಪಾರ್ಸಲ್ ಸೆಕೆಂಡ್ ಟೈಮ್ ಅನ್ಬೋದು. ಫಸ್ಟಿಗೆ ನಾನು ಸಾಂಬಾರು ಪೌಡ್ರನ್ನ ಕಳಿಸ್ಕೊಟ್ಟಿದ್ದೆ ಅವರಿಗೆ. ಅದನ್ನು ನೋಡಿಬಿಟ್ಟು ಚೆನ್ನಾಗೈತಂತ ಮಸಾಲೆ ಖಾರನೂ ಕೂಡ ಆರ್ಡ್ರ್ ಮಾಡಿದ್ರು ನನಗೆ. ಅದಕ್ಕೋಸ್ಕರ ಅವರಿಗೆ ಇವತ್ತು ಕಳಿಸ್ಕೊಡಾಕತ್ತೀನಿ ನೋಡ್ರಿ. ಎರಡೂ ಕೂಡ ಪ್ಯಾಕ್ ಮಾಡ್ತಾ ಇದ್ದೆ, ಮಸಾಲೆ ಖಾರ ಮತ್ತು ಚಕ್ಲಿ ಅಂತ ಹೇಳ್ಬೋದು. ಸೊ ಇವನ್ನ ಎರಡು ನಾನು ಬೈ ಪೋಸ್ಟ್ ಕಳ್ಸಾಕತ್ತೀನಿ ರೀ. ಯಾಕಂದ್ರೆ ಇವ್ರದಂತೂ ಕೊರಿಯರ್ ಸರ್ವಿಸ್ ಇಲ್ಲ ಅಲ್ಲೇ. ಅದಕ್ಕೋಸ್ಕರ ಮತ್ತು ಬೇರೆ ಸಿಟಿಗೆ ಬಂದು ತೊಗೋಬೇಕಾಕೈತಂತವ್ರು. ಅದಕ್ಕೆ ಪೋಸ್ಟ್ ಹಾಕಿದ್ದೆ ಲಾಸ್ಟ್ ಟೈಮು. ಈ ಟೈಮ್ನು ಪೋಸ್ಟ್ ಹಾಕ್ಬೇಕಂತ ಮಾಡೀನಿ. ಮತ್ತು ಇವ್ರದ್ದು ಶಿರ್ಸಿಯಿಂದ ಮುಂದೆ ಒಂದು ಹಳ್ಳಿ ಅಂತ. ಸೊ ಅಲ್ಲಿ ಕೂಡ ಶಿರ್ಸಿವರೆಗೆ ಅಷ್ಟೇ ಕೊರಿಯರ್ ಸರ್ವಿಸ್ ಐತಂತ. ಮತ್ತು ಅವರು ಕೂಡ ಶಿರ್ಸಿಗೆ ಬಂದು ತೊಗೋದಾಕೈತಿ. ಅದಕ್ಕೆ ಅವ್ರದ್ದು ಕೂಡ ನಾನು ಪೋಸ್ಟಿಗೆ ಹಾಕಾಕತ್ತೀನಿ. ಆ್ಯಕ್ಚುಲಿ ನಾನು ಎಲ್ಲನೂ VRL ಕೊರಿಯರಿಗೆ ಮಾಡಿರ್ತೀನಿ. ಬಟ್ ಹಿಂಗೆ ಸರ್ವಿಸ್ ಇಲ್ಲ ಅಂದಲ್ಲೇ ಮಾತ್ರ ಕೇಳಿಕೊಂಡು ನಾನು ಬೈ ಪೋಸ್ಟ್ ಅಥವಾ ಬೇರೆ ಕೊರಿಯರ್ ಸರ್ವಿಸ್ ಇದ್ರೆ ಅದಕ್ಕೆ ಪೋಸ್ಟ್ ಮಾಡಿರ್ತೀನಿ, ಅಂದರೆ ಸೆಂಡ್ ಮಾಡಿರ್ತೀನಿ. ಪ್ರೊಫೆಷ್ನಲ್ ಆಗಿರ್ಬೋದು, DTDC ಆಗಿರ್ಬೋದು, ಈ ಥರ ಅಂಥೇಳಿ. ಬಟ್ ಯಾವುದು ಕೊರಿಯರ್ ಸರ್ವಿಸ್ ಇಲ್ಲೇ ಇಲ್ಲಪ್ಪ ಅಂದ್ರೆ ಪೋಸ್ಟ್ ಅಂತೂ ಎಲ್ಲ ಕಡೆ ಸರ್ವಿಸ್ ಇರ್ತೈತಿ. ಸೊ ಬೈ ಪೋಸ್ಟ್ ಕಳ್ಸಾಕತ್ತೀನಿ ನೋಡ್ರಿ ಸ್ನೇಹಿತರೆ. ಸೊ ಫಟ್ ಅಂತ ಹೇಳಿ ನಿಮಗೂ ಏನಾದರೂ ಬೇಕಾದ್ರೆ ಆರ್ಡ್ರ್ ಮಾಡಿಬಿಡ್ರಿ. ಸ್ಕ್ರೀನ್ ಮೇಲೆ ನಂಬರ್ ಐತಿ. ನಿಮಗೂ ಕೂಡ ಇದೇ ರೀತಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ನೋಡ್ರಿ. ನಾನು ಕೂಡ ಫಟ್ ಅಂತ ಹೇಳಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಸ್ನೇಹಿತರೆ ನೋಡ್ರಿ. 2 ಪಾರ್ಸಲ್ ಪ್ಯಾಕ್ ಆಯಿತು. ಮಾಮ ಬರ್ತಾರೆ, ಮಾಮ ಅದಾರ. ಅವ್ರದ್ದು ಇವತ್ತಿಂದ ಮಧ್ಯಾಹ್ನ ಶಿಫ್ಟ್ ಇರ್ತೈತಿ. ಸೊ ಅವರು ಅವೈಲೇಬಲ್ ಅದಾರ ಈಗ. ಯಾಕಂದ್ರೆ ತಂಗಿನೂ ಡ್ಯೂಟಿಗೆ ಹೋಗಾಳ, ತಮ್ಮನೂ ಡ್ಯೂಟಿಗೆ ಹೋಗ್ಯಾನ. ಅದಕ್ಕೋಸ್ಕರ ಮಾಮಗೆ ಕಾಲ್ ಮಾಡೀನಿ. ಅವರ ಬರ್ತಾರೆ, ಅವರ ತೊಗೊಂಡು ಹೋಗಿ ಪೋಸ್ಟಿಗೆ ಹೋಗಿ ಇವನ್ನ ಪೋಸ್ಟ್ ಮಾಡಿ ಬರ್ತಾರೆ ನೋಡ್ರಿ. ಇಲ್ಲೇ ಬಂದ್ರೆ ಇವತ್ತು ಟಿಫನಿಗೆ ಒಡಿರಿ
ಇವತ್ತು ವಡೆ ಮಾಡಕತ್ತೀನಿ. ನೋಡ್ತಾ ಇರ್ಬೋದು, ಬಡದ ವಡೆ, ಜೋಳದ ವಡೆ ಏನಾರ ಅನ್ಬೋದು. ಬಟ್ ರೆಸಿಪಿನ ತೊಗೊಂಡಿಲ್ಲ, ಯಾಕಂದ್ರೆ ಶೇರ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿಲ್ಲ. ಅಕಸ್ಮಾತ್ ಈಗ ಯಾರಿಗಾದ್ರೆ ಮತ್ತೆ ರೆಸಿಪಿ ಬೇಕಿದ್ರೆ ಖಂಡಿತವಾಗ್ಲೂ ನನಗೆ ತಿಳಿಸ್ರಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನಾನು ಯಾವ ರೀತಿ ವಡೆನ ಮಾಡ್ತೀನಿ. ಮನ್ಯಾಗಿರೋ ಹಿಟ್ಟನ್ನು ಬಳಸಿನ ವಡೆ ಮಾಡ್ಬೋದು. ನೀವೇನು ಸಪ್ರೇಟಾಗಿ ಇದಕ್ಕೆ ಹಿಟ್ಟು ಹಾಕಿಸ್ಬೇಕಂತ ಏನಿಲ್ಲ. ಯಾಕಂದರೆ ಪದೇ ಪದೇ ಮಾಡೋರಿದ್ರೆ ಹಾಕ್ಸೋಕಡ್ಡಿ. ಬಟ್ ಆ ಮೆಜರ್ಮೆಂಟ್ ಬೇಕಂದ್ರೂ ಹೇಳ್ತೀನಿ. ಹಿಟ್ಟು ಹಾಕ್ಸೋಗಿ ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅದನ್ನೂ ಹೇಳ್ತೀನಿ. ಮತ್ತು ನಾವು ವಡೆ ಹಿಟ್ಟು ಹಾಕ್ಸಿಲ್ಲಪ್ಪ, ಮತ್ತು ವಡೆ ಬೇಕು ನಮಗೆ, ಹೆಂಗೆ ಮಾಡ್ಕೊಂಡು ತಿನ್ನೋದು ಅನ್ನೋರಿಗೆ ಮನೆಯಲ್ಲಿರುವಂಥ ಹಿಟ್ಟನ್ನು ಬಳಸಿ ಈ ವಡೆನ ಹೆಂಗೆ ಮಾಡೋದಂತೂ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ ಸ್ನೇಹಿತರೆ. ಈಗ ನೋಡ್ರಿ, ಎಣ್ಣೆನೂ ಕಾಸಕ್ಕಿಟ್ಟಿನಿ. ಬೆಳಗ್ಗೆ ಒಂದು ಸೆಟ್ ಆಗ್ಯದ. ಈಗ ಮಾಡಿ ಕಾವೇರಿದು ಟಿಫನ್ ಆಯಿತು, ನಂದು ಆಯಿತು. ಹಾಗೆ ಅವ್ವ ಮನೆಗೆ ಸ್ವಲ್ಪ ಕೊಟ್ಟು ಕಳಿಸಿದೆ ವಡೆ. ಮತ್ತೀಗ ಮಾಮಾಗ ಟಿಫನಿಗೆ ಇಲ್ಲೇ ಬಾ ಅಂತೇನ್ರಿ, ನಾನು ಪಾರ್ಸಲ್ ಒಯ್ಯಕ್ಕೆ ಬರಬೇಕಲ್ಲ ಅವ್ರು. ಸೊ ಅವರಿಗೋಸ್ಕರ ನಾನು ಈಗ ಬಿಸಿ ಮಾಡಕತ್ತೀನಿ. ಜೊತೆಗೇನ ಪೋಸ್ಟ್ ಆಫೀಸ್ ಹತ್ರನ ತಂಗಿದ ಹಾಸ್ಪಿಟಲ್ ಬರ್ತೈತಿ, ತಂಗಿಗೂ ಬಿಸಿ ಬಿಸಿ ಕೊಟ್ಟು ಕಳಿಸ್ತೀನಿ. ಸೊ ಇಲ್ಲೈತಿ ವಡೆ ಹಿಟ್ಟು, ನೋಡ್ತಾ ಇರ್ಬೋದು. ಹೇಳಿದೆ ಸ್ವಲ್ಪ ಮಾಡೇನೀಗ ಅಂತೇಳಿ ಬೆಳಗ್ಗೆ. ಈಗ ಸೆಕೆಂಡ್ ಬ್ಯಾಚ್ ಅಂತ ಹೇಳ್ಬೋದು. ಅಂದ್ರೆ ಪಾರ್ಸಲ್ ಎಲ್ಲ ನಾನು ಪ್ಯಾಕ್ ಮಾಡೋದಿತ್ತು. ಮತ್ತು ಇವು ಹೆಂಗಂದ್ರಿ, ಬಿಸಿ ಬಿಸಿನ ತಿನ್ಬೇಕು, ಭಾಳ ಟೇಸ್ಟ್ ಅನ್ನಿಸ್ತಾವೆ. ಆರಿದ್ರೆ ಅಷ್ಟೊಂದು ರುಚಿ ಆಗಂಗಿಲ್ಲ. ಅದಕ್ಕೋಸ್ಕರ ಅವಾಗ ನಮಗೆ ಎಷ್ಟು ಬೇಕು ಅಷ್ಟ ಮಾಡ್ಕೊಂಡಿದ್ದೆ. ಈಗೇನೈತಿ, ಮಾಮ ಬರ್ತಾರಂತ ಹೇಳಿ ಈಗ ಮಾಡಾಕತ್ತೀನಿ ನೋಡ್ರಿ. ಎಣ್ಣೆ ಕಾದೈತ್ರಿ. ಈಗ ಮಸ್ತಾಗೆ ವಡೆ ಹಾಕೋಣಂತ ತಟ್ಟಿ 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 ಕೈ ಒಳಗೆ ತಡ್ತೇನೆ ರೀ ನಾನು. ಸ್ವಲ್ಪ ಕೈಗೆ ಹಿಂಗೆ ನೀರು ಹಚ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು, ಸೊ ಹಿಂಗೆ ಇಟ್ಕೊಂಡು ಸೊ ಹಿಂಗೆ ಮಾಡಿ ಇದನ್ನ ಈಗ ಎಣ್ಣೆಗೆ ಬಿಡೋದು. ಈ ಥರ ಹಾಕೋದು ನೋಡ್ರಿ ಸ್ನೇಹಿತರೆ. ಎಣ್ಣೆ ಚಲೋ ತನಕ ಕಾದಿರ್ಬೇಕ್ರಿ, ಅಂದ್ರೆ ಉಬ್ಬತಾವ ವಡೆ. ಸ್ವಲ್ಪ ಮೇಲೆ ಎಣ್ಣೆ ಹೆಂಗೆ ಮಾಡೋಣಂತ ಲಘು ಉಬ್ಬತಾವ ಚೆನ್ನಾಗಿ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಪಾವು ಲೀಟ್ರ್ ಒಯ್, ಪಾವು ಲೀಟ್ರ್ ರಗಡ್ ಆಗ್ತೈತಿ. ತುಂಬ ಕೊಟ್ಟ ಅಂತಲ್ಲೇನ, ಅದನ್ನು ಹಾಕ್ಯದ ಅಂತ ಹಚ್ಚಿದೆ. ಇಂಜೆಕ್ಷನಿಗೆ ಬಂದೇನು ನಾನು ಅಂದ್ಲ. ಅಯ್ಯೋ ಒಡಿ ಒಯ್ತಿದ್ದೆಲ್ಲ ಅಂದೆ. ಇಲ್ಲಿ ತಗೋ ಮಾಮನ ಕಡೆ ಕೊಟ್ಟು ಕಳಿಸಿ ಬರ್ತಾರಲ್ಲ ಈಗ ಅವ್ರು ಅಂದ. ಸರಿ ಬಿಡೋದು ಕರೆನಾ. ತಗೋ. ಇದರ ಏನೊಂದ ಇದನಿಂದ ಅವ್ರು ಶಾಪ್ನರ್ ತಿಂತಾರೆ. ತಗೋ, ಮಾಡಿದ್ರೆ ತಿನ್ನೋರು ಬಾಯಿಗಾರ ಹೋಗತಿ. ಕೆಲಸ ಭಾಳ ಇದ್ದಿದ್ದು ಅಕ್ಕಿ ಕೊಡ. ನಿಂದು ಕ್ಯಾರಿ ಬ್ಯಾಗ್ನಾಗ ಐತಿ ನೋಡು, ಅದ್ರಾಗ ಒಂದು ಕ್ಯಾರಿ ಬ್ಯಾಗ್ ಐತಿ, ಅದನ್ನ ನೀ ತಕ್ಕೋ. ಅಕ್ಕಿ ಕವರ್ ಕೊಡು. ಹೋದ್ಲನೆ ಕಾಲೇಜಿಗೆ? ಮಗ ಫೋನ್ ಮಾಡಿದ್ನೇನೆ ಇಲ್ಲ? ರಾತ್ರಿ ಮಧ್ಯಾಹ್ನ. ಆಕೆ ಚಿಕ್ಕಮ್ಮ ಇಲ್ಲದಾಳ, ಆಕೆ ಒಬ್ಬಕ್ಕೆ ಬರೋ ಮಟ ಕೊಡ್ತೇನೆ. ಸರಿ ಅದನ್ನು. ಸೊ ನೋಡ್ರಿ, ಮಾಮಾರು ಬಂದ್ರೆ. ಬಟ್ ಏನಾಗಿತ್ತು ಅಂದ್ರೆ ಟಿಫನ್ ಮಾಡಿ ಬಂದಿದ್ರು ಅವ್ರು. ಹೀಗಾಗಿ ಅವ್ರಿಗೆ ಕೂಡ ನಾನು ಪಾರ್ಸಲನ್ನು ಹಾಕಿ ಕೊಟ್ಟೆ ಕವರ್ನಾಗ. ಮತ್ತು ಅಲ್ಲೇ ತಂಗಿಗೂ ಕೊಟ್ಬಿಡಂತನೂ ಹೇಳಿದೆ ನೋಡ್ರಿ. ಈಗ ಎಲ್ಲ ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ದಾರೆ. 2 ಇದ್ವು, ಒಂದು ಚೀಲದಾಗ ಹಾಕಿಕೊಟ್ಟೀನಿ, ಒಂದು ನಾನು ಇಲ್ಲೇ ಕೊಡಕತ್ತೀನಿ ನೋಡ್ರಿ. 2 ಕೂಡ ಪೋಸ್ಟಿಗೆ ಹೋಗಿ ಪೋಸ್ಟ್ ಮಾಡಿಬಿಡು ಮಮ್ಮ ಅಂತ ಹೇಳಿದೆ. ಸರಿ ಬಿಡು ಹೋಗಿ ಬರ್ತೀನಿ ಅಂಥೇಳಿ ಹೋದರು. ಅದ್ರ ಜೊತೆಗೆ ಪೋಸ್ಟಿಂದು ಸ್ವಲ್ಪ ಕೆಲಸ ಕೊಟ್ಟಿದ್ಲ ತಂಗಿ, ಅದನ್ನು ಮುಗಿಸ್ಕೊಂಡು ಬರ್ತಾನೆ. ಮುಂದೆ ಕೊಡ್ತೀನಿ.
ಈಗ ಬಿಟ್ಟಾನ ಅಂತ ಹೇಳಿಲ್ಲ, ಈಗ ಬೈದಾಗ ಬಿಟ್ಟಾನ ಅವನು, ನೀರ ಇದ್ದಿದ್ದಿಲ್ಲ. ಯಾರ್ದ ಏನನ್ಪ ಅವನ ಬಂದಿದ್ನಿಲ್ಲ, ನಾವು ಮಾಡಿದ್ದಿಲ್ಲ ಬಿಡೆ. ಹಾಂ ಅವನ ಬಂದಿದ್ದ ಈ ಕಡೆ. ಟೈಮ್ ಈಗ ಒಂದು 5:15 ಆಗೈತ್ರಿ ಸಾಯಂಕಾಲ. ಬಟ್ ಬಿಸಿಲು ನೋಡ್ರಿ, ಇಲ್ಲಿ ನಿಂತರು ಇನ್ನೂ ಬಿಸಿಲು ಬರಾಕತೈತಿ. ರೆಡಿ ಆಗೇನಿ. ಯಾಕಪ್ಪ ಅಂದ್ರೆ ನಮ್ಮ ಸಣ್ಣತ್ತಿ ಏನಿರ್ತಾರಲ್ಲ, ಧಾರವಾಡದ ಹಾವೇರಿಪೇಟೆಯಲ್ಲಿ ಇರ್ತಾರವ್ರು. ಅಲ್ಲೇನೈತಿ ದ್ಯಾಮದುರ್ಗ ಒಂದು ಉತ್ಸವ ನಡೆದೈತ್ರಿ. ಅಲ್ಲಿ ಕೂಡ ಸ್ಟಾರ್ಟ್ ಆಗಿ ಒಂದು 4 ದಿವಸ ಆಯ್ತು. ಬಂದು ಉಡಿ ತುಂಬಿ ಹೋಗ್ರಿ ಅಂತ ಹೇಳಿದ್ಲು, ಹೋಗೋಕ್ಕಾಗಿದ್ದಿಲ್ಲ. ಸೊ ಇವತ್ತು ಹೊಂಟೀನಿ ನೋಡ್ರಿ, ಇವತ್ತು ಸೋಮವಾರ. ಈಗ ಸಾಯಂಕಾಲ ಹೊಂಟೀನಿ. ಹಾಗೆ ತಂಗಿನೂ ಬರ್ತಾಳೆ. ಸೊ ಹೋಗಿ ಬರೋಣ ಅಂತ ಬರ್ರಿ, ದೇವಿಯರಿಗೆ ಹೋಗಿ ಉಡಿ ತುಂಬ ಬರೋಣ ಅಂತ ಸ್ನೇಹಿತರೆ. ಸ್ಟೇಟ್ಯೂನ್ ಆಗಿರಿ, ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಸೋಡಾ ಅಷ್ಟೇ ಇತ್ತು, ಕಬ್ಬಿನ ಹಾಲಿತ್ತು, ನಾನು ಅದನ್ನ ಹೇಳ್ದೇನೆ. ಸಿಬಿಟಿಗೆ ಬಿಟ್ಬಿಡ್ಪ, ಹಾವೇರಿಪೇಟೆಗೆ ಹೋಗ್ಬೇಕು ನಾನು. ಅಲ್ಲಿಂದ ಶೇರ್ ಆಟೋ ತೊಗೊಂಡು ಹೋಗ್ತೇನೆ. ಹಾಂ ಮಾಡ್ತೇನೆ ಹೊಳೆ ಸಿಬಿಟಿಗೆ ಬಂದು ಮಾಡ್ತೇನೆ. ನಡಿ, ಅತ್ತಿ ಗಾಡಿ ಐತಿಲ್ಲ ಅಲ್ಲೇ. ನಮ್ಮ ಅತ್ತಿ ಮನೆಗೆ ಬಂದೀವಿ ನೋಡ್ರಿ ನಾವು. ನಮ್ಮ ಸಣ್ಣ ಅತ್ತಿ ಮನೆ ಇಲ್ಲೇ ಐತಿ. ಸೊಪ್ಪು ವ್ಯಾಪಾರ ಮಾಡ್ತಾರೆ, ನಿಮಗೆ ಗೊತ್ತನ ಐತಿ. ಅಲ್ಲಿ ಕುಂತಾರ ಅಡಿಗೆ ಭಟ್ರ. ಬಂದ್ವಿ ಬಾ, ಅಲ್ಲೇ ಬಿಡು ಚಪ್ಪಿ. ಮೂಕಿ ಅದಾಳಕಿ, ಮೂಕಿ. ಮತ್ತೆ ಅಲ್ಲೇ ಕೊಡಾತಿದ್ಲಿಲ್ಲ. ಭೂಮಿಯರ್ ಇದ್ದಾಗ ಬಂದಾಳ ಇನ್ನ. ಹೌದನ? ಅದ ಒಂದು ಅಕ್ಕಿ ಹಣ್ಣು ಇದನ್ನ ತಗೋ ಅಂತ, ಮತ್ತೇನು ತೊಗೊಂಡಿತ್ತಲ್ಲ ಮತ್ತೇನಂತ ಹೇಳಿ. ಇವತ್ತು ಪ್ಯಾಟಿಗೆ ಸುಟಿ ಮಾಡ್ರಿ, ಪ್ಯಾಟಿಗೆ ಹೋಗಿಲ್ಲ ಇವತ್ತ. ಜಾತ್ರೆ ಚಾಲುವಾಗಿಂದ ಪ್ಯಾಟಿ ಇಲ್ಲನೆ. ಎಲ್ಲಿ ತಡಿಗೆ ಹುಬ್ಳಿ?
ಈಗ ನಾನು ಹೋಗೋದೆ ಅಲ್ಲ ಕಟ್ ಮಾಡ್ಕೊಂಡ ಇವರಿಬ್ಬರು ಈ ಸಣ್ಣ 2 ಪಾಸ್ ಮಾಡ್ಕೊಡು. ನೋಡು ಚಲೋ ಚೀನಿ ಯಾವಾಗ ನೋಡಕ್ ಬರ್ತೀವನೆಲ್ಲ ಎಲ್ಲಾಗೂ ಅದೇ ಪತ್ಲ 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 ಸಿಗಿಸ್ಕೊಂಡು ಅಡ್ಡಾಡ್ತಿ. ನಾನು ಉದನ್ ಕಡ್ಡಿದು ಇದ್ದು ಅಲ್ಲ ಅದ್ರಾಗ ಮತ್ತೆ ಯಾರು ಪರಿಚಯ ಮಾಡ್ಕೊ. ಸ್ನೇಹಿತರೆ, ನಮ್ಮ ಅತ್ತೆಯವ್ರ ಮನೆ ಧಾರವಾಡದ ಹೊಸ APMC ಏನೈತ್ರಿ. ನಾ ಏನು ತರಕಾರಿ ತರಕ್ಕೆ ಬರ್ತಿದ್ನಲ್ರಿ, ಅದರ ಹತ್ರನೇ ಇರೋದು. ಸೊ ಇಲ್ಲಿ ಹಿಂದೆ ಮನೆಗಳದಾವಲ್ರಿ, ಅಲ್ಲೇ ಒಳಗಡೆ ಬರ್ತೈತೆ ನಮ್ಮ ಅತ್ತೆಯವ್ರ ಮನೆ. ಸೊ ನಾವೀಗ ಇಲ್ಲಿಂದ ಏನೈತಲ್ಲ ರಾಜನಗರ ಅಂತ ಹೇಳಿ ಅಲ್ಲಿಗೆ ಹೋಗ್ಬೇಕು ನೋಡ್ರಿ. ಅಂದ್ರೆ ದ್ಯಾಮವ್ವ ದುರ್ಗವ್ವ ದೇವಸ್ಥಾನ ಅಲ್ಲೇ ಇರೋದು. ಬಟ್ ಅಲಂಕಾರ ನೋಡ್ರಿ ಇಲ್ಲಿಂದನ ಒಂದು ಜಾತ್ರೆಯ ಮೆರಗ ಎಷ್ಟು ಚಂದ ಕಾಣಿಸ್ತೈತೆ ಅಂತ ಹೇಳಿ. ಸೊ ಈಗ ನಾವು ದ್ಯಾಮವ್ವ ದುರ್ಗವ್ವನ ದೇವಸ್ಥಾನಕ್ಕೆ ಹೋಗೋಣಂತ, ಮತ್ತು ಆ ಒಂದು ದೇವಿಯರ ದರ್ಶನ ಮಾಡಿಕೊಂಡು ಉಡಿ ತುಂಬಿ ಬರೋಣಂತ ಸ್ನೇಹಿತರೆ. ನೋಡ್ತಾ ಇದ್ದೀರಿ ಇಲ್ಲೇನು ಬಲಗಡೆ ಮನೆ ಕಾಣಿಸ್ತಾ ಇದ್ದಾವೆ. ನಾವೆಲ್ಲ ಸಣ್ಣವರಿದ್ದಾಗ ಇಲ್ಲೇ ಒಳಗಡೆ ಓಣಿ ಒಳಗನ ಬಾಡಿಗೆ ಇದ್ವಿ ರೀ. ಅದು ಅಲ್ಲಿಂದ ಬರ್ತಾ ಇದ್ವೆಲ್ಲ ಸ್ವಲ್ಪ ಮೊದಲಿನ ಜನ ಇದ್ದವರೆಲ್ಲ ಮಾತಾಡ್ಸಿದ್ರು. ಆಮೇಲೆ ಏನೈತಿ ನಮಗೂ ಕೂಡ ಮೊದಲಿಂದೆಲ್ಲ ನೆನಪು ಬಂತಂತಲೇ ಹೇಳ್ಬೋದು ಆ ರಸ್ತೆ ಒಳಗೆ ಬರುವಾಗ. ಸೊ ಇದೆ ನೋಡ್ರಿ ರಾಜನಗರದ ದ್ಯಾಮವ್ವ ಮತ್ತು ದುರ್ಗವ್ವ ಎಷ್ಟು ಏನಂದ್ರೆ ಮಸ್ತಾಗಿ ಕಾಣ್ಸಕತ್ತಿದ್ರು. ಅದ ಒಂದು ಇದ್ರೊಳಗನ ಫೋಟೋ ಒಳಗನ ಸೊ ಜಾತ್ರೆ ಬಗ್ಗೆ ಎಲ್ಲನೂ ವಿವರಣೆ ಕೊಟ್ಟಿದ್ರಲ್ಲೇ. ಸೊ ಇಲ್ಲಿಂದನ ಜಾತ್ರೆ ಸ್ಟಾರ್ಟ್ ಅಂತ ಹೇಳ್ಬೋದು. ಇಲ್ಲೇ ಒಳಗಡೆ ದೇವಸ್ಥಾನ ಬರ್ತೈತಿ, ಬರ್ರಿ ಹೋಗಿ ಬರೋಣಂತ ಸ್ನೇಹಿತರೆ. ಈಗ ಏನೈತಲ್ರಿ ಆಲ್ಮೋಸ್ಟ್ ಎಲ್ಲ ಊರೊಳಗೂ ಈ ಒಂದು ದೇವಿಯರ ಒಂದು ಉತ್ಸವ ನಡೆದಾವೆ ನೋಡ್ರಿ. ಒಬ್ಬೊಬ್ಬರಂತೂ 50 ವರ್ಷಕ್ಕೆ ಆದಮೇಲೆ ಮಾಡತ್ತಾರ, ಒಬ್ಬರು 30 ವರ್ಷ ಆದ ನಂತರ ಮಾಡತ್ತಾರ, ಒಬ್ಬೊಬ್ರು 5 ವರ್ಷಕ್ಕೊಮ್ಮೆ ಮಾಡಕತ್ತಾರ. ಎಲ್ಲಿರೋದು ಈಗ 30 ವರ್ಷದ ಆದ ನಂತರ ಈಗ ಮಾಡಕತ್ತಾರ ನೋಡ್ರಿ. 30 ವರ್ಷದ ಹಿಂದೆ ಮಾಡಿದ್ರಂತ ಈಗ ಮಾಡಕತ್ತಾರ ನೋಡ್ರಿ. 30 ವರ್ಷ ಆದಮೇಲೆ ಭಾಳ ಅಂದ್ರೆ ಭಾಳ ಸಡಗರ ಸಂಭ್ರಮದಿಂದ 5 ದಿವಸ ಮೇ 1 ಇತ್ತು, ಮೇ 5ವರೆಗೆ ಜಾತ್ರೆ ಇತ್ತು. ನಾವು ಮೇ 4ಕ್ಕೆ ಇಲ್ಲಿಗೆ ಬಂದಿದ್ವಿ. ನಾಳೆ ಒಂದು ದಿವಸ ಐತಿ ಜಾತ್ರೆ, ಬಟ್ ನಾವು ಇವತ್ತು ಬಂದ್ವಿ. ಮತ್ತು ಇಲ್ಲಿಂದನ ಎರಡೂ ಸೈಡ್ ಎಡಗಡೆ ಬಲಗಡೆ ಎಲ್ಲ ಬಳಗಾರ ಕೂತ್ಕೊಂಡಿದ್ದಾರೆ ನೋಡ್ರಿ. ಅಂದ್ರೆ ಎಲ್ಲ ಹೆಣ್ಮಕ್ಳನ್ನ ಕರೆಸ್ತಾರ್ರಿ ಈ ಒಂದು ಜಾತ್ರೆಗೆ. ನಾನು ಲಾಸ್ಟ್ ಟೈಮ್ ಸಪ್ಪಳ್ಳಿ ಜಾತ್ರೆಗೆ ಹೋದಾಗ ಅದ್ರ ಬಗ್ಗೆ ಹೇಳ್ಕೊಂಡೇನಿ. ಎಲ್ಲ ಹೆಣ್ಮಕ್ಳು ಬರಲೇಬೇಕು, ಇಲ್ಲಾಂದ್ರೆ ಬರೋಕ್ಕೆ ಬರೋದಿಲ್ಲ ನಂತರದಲ್ಲೇ. ಈಗೇನು ಬಂದು ದೇವಿ ಗುಡಿ ತುಂಬಲಿಲ್ಲ ಅಂದ್ರೆ ಅವರಿಗೆ 3 ವರ್ಷಗಟ್ಟಲೆ ಮತ್ತು ತವ್ರ ಮನೆಗೆ ಬರೋಕ್ಕೆ ಬರೋದಿಲ್ಲ. ಹೀಗಾಗಿ ಎಲ್ಲರೂ ಬಂದಿರ್ತಾರೆ. ಮತ್ತು ಎಲ್ಲ ಹೆಣ್ಮಕ್ಳಿಗೆ ಏನೈತ್ರಿ ಅರ್ಶಿನ ಕುಂಕುಮ ಸೀರೆ ಬಳೆ ಉಡಿಸಿ ಸೀರೆ ತೊಡಿಸಿ ಈ ಥರ ಎಲ್ಲ ಇದ್ದೇ ಇರ್ತೈತಿ. ಹೀಗಾಗಿ ಬಳಿಗಾರ ಸಾಕಷ್ಟು ಮಂದಿ ಕೂತಿದ್ರಿಲ್ಲೇ. ಮತ್ತು ಇಲ್ಲಿ ಉಡಿ ಸಾಮಾನು ರೀ ನಮ್ಮ ಅತ್ತೆಯವ್ರಿಗೆ ಹೇಳತ್ತಿದ್ರು, ಪ್ಯಾಟಿಗೆ ಹೋದಾಗ ಮೊನ್ನೆ ನಮಗೆಲ್ಲ ಉಡಿ ಸಾಮಾನು ತಗೋ ಅಂತ ಕೊಡಿಸಿ ತಾನ ತೊಗೊಂಡು ಬಂದಿಲ್ಲ ಅಂಥೇಳಿ ಚಿಕ್ಕಮ್ಮ ಮತ್ತು ಅಕ್ಕಮ್ಮ ಇಬ್ಬರು ಹೇಳಕತ್ತಿದ್ರು. ಆ್ಯಕ್ಚುಲಿ ಅಕ್ಕಮ್ಮನ ನಮಗೆ ಚಿಕ್ಕಮ್ಮನ ಆಗ್ತಾಳ್ರಿ, ಬಟ್ ಏಜ್ ಒಳಗೆ ಭಾಳ ಸಣ್ಣಕ್ಕಿದ್ದಾಳೆಲ್ಲ, ನಾವು ಚಿಕ್ಕಮ್ಮ ಅನ್ನಂಗಿಲ್ಲ. ಬಟ್ ಅವ್ರ ಮನೆಯವ್ರಿಗೆ ಕಾಕಾರ ಅಂತನ ಕರಿತೀವಿ, ಆಕಿಗೆ ಅಕ್ಕಮ್ಮ ಅಂತ ಕರಿತೀವಿ ನೋಡ್ರಿ ನಾವು. ಮತ್ತು ಭಾರತಿ ಚಿಕ್ಕಮ್ಮ ನಮ್ಮ ಮನೆಯಿಂದ ಏನು ಹೋಗಿದ್ರಲ್ರಿ, ಮತ್ತು ಈ ಉಡಿ ತುಂಬ ಸಲುವಾಗಿ ನಿನ್ನೆ ದಿವಸ ಬಂದಿದ್ದರ್ರಿ ಅವ್ರು ದೇವಿ ಗುಡಿ ತುಂಬ ಹೋದ್ರಾತಂತ ಹೇಳಿ. ಪದ್ಮನಯನ ಪದ್ಮರಾಗ ಸಮಪ್ರಭಾ ಪಂಚಪ್ನೇತಾ ಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ ಚಿನ್ಮಯಿ ಪರಮಾನಂದ ವಿಜ್ಞಾನಗಣ ರೂಪಿಣಿ ಜ್ಞಾನಧ್ಯಾತೃ ರೂಪ ಧರ್ಮ ಧರ್ಮ ವಿವರ್ಜಿತ ವಿಶ್ವರೂಪ ಜಾಗರಣೆ ಸ್ವಪಂಥಿ ಚೈತ ಸಾತ್ವಿಕ ಸಂಪುಟ ಮೌಕ್ತಿಕ ಪುರುಷಾರ್ಥ ಇಲ್ಲೆಲ್ಲ ವ್ಯವಸ್ಥೆ ಮಸ್ತ್ ಮಾಡಿದ್ರು. ಮತ್ತು ದೇವಿಯರು ನೋಡ್ರಿಪ್ಪ ಮೈ ಜುಮ್ ಅಂತೈತಿ ನೋಡಿದ್ರೆ. ಅಷ್ಟೊಂದು
ರುದ್ರಾವತಾರದಾಗ ಇದ್ದಾರೆ ಇಬ್ಬರು ಕೂಡ, ದ್ಯಾಮವ್ವ ಮತ್ತು ದುರ್ಗವ್ವ ಅಲಂಕಾರ ಮಾಡಿ ಇಲ್ಲೇ ಕೂರ್ಸ್ಯಾರ. ಮತ್ತು ಉಡಿ ತುಂಬ್ತಾ ಇದ್ದಾರೆ ಎಲ್ಲರೂ ಕೂಡ. ಸಿಕ್ಕಾಪಟ್ಟಿ ರಶ್ ಇತ್ತು, ಸಿಕ್ಕಾಪಟ್ಟಿ ಗದ್ದಲ ಇತ್ತು. ಅದರ ಜೊತೆಗೆ ಹಾಡೋದು ಎಷ್ಟು ಚೆನ್ನಾಗಿ ಹಾಡಾಕತ್ತಿದ್ರು, ಮಂತ್ರ ಪಠನೆ ಮಾಡಾಕತ್ತಿದ್ರು. ಅದನ್ನೆಲ್ಲ ಕೇಳಕ್ಕೆ ಒಂದು ಕಡೆ ಇಷ್ಟ ಆದರೆ ಇನ್ನೊಂದು ಕಡೆ ಗೋಜು ಗದ್ದಲ ಇರ್ತದಲ್ರಿ. ಗದ್ದಲ ಇದ್ದಲ್ಲಿ ನಂದು ಮುಂದೋ ನಿಂದು ಮುಂದೋ, ನೀ ಸರಿ ನಾ ಸರಿ ಅಂತೇಳಿ ಅದು ಕೂಡ ಗದ್ದಲ ಇತ್ತು. ಹೀಗಾಗಿ ಯಾವುದು ಬೇಡ ಬೇಡ ಅಂಥೇಳಿ ಮ್ಯೂಟ್ ಮಾಡಿ ನಾನು ಮಾತಾಡಕತ್ತೀನಿ ನೋಡ್ರಿ. ಅದ ಹೇಳಿದ್ನೆಲ್ಲ ಎಲ್ಲ ಕಡೆ ನಡ್ದಾವ ಅಂಥೇಳಿ. ಮತ್ತು ನಿಮ್ಮ ಕಡೆ ಯಾವ ಊರೊಳಗೆ ಈ ರೀತಿ ದೇವಿಯದು ಉತ್ಸವ ನಡೆದೈತಿ, ನೀವೆಲ್ಲ ಎಲ್ಲೆಲ್ಲಿ ಹೋಗಿ ಬಂದ್ರಿ ನನಗೂ ಕೂಡ ತಿಳಿಸ್ರಿ. ನಾವು ಮಾತ್ರ ಇಲ್ಲಿ ಬಂದಿದ್ವಿ, ಅದ ಗದ್ದಲದೊಳಗನ ಇಬ್ಬರಿಗೂ ಉಡಿ ತುಂಬಿದ್ವಿ. ಉಡಿ ತುಂಬಿ ಈಗ ನಾವು ಪ್ರಸಾದದ ಕಡೆಗೆ ಹೊರಟೇವು ನೋಡ್ರಿ. ಸಾಯಂಕಾಲ ಒಂದು 7 ಗಂಟೆ ಆಯ್ತು ಅಷ್ಟರೋಗ ಅಂದ್ರೆ. ಸೊ 7 ಗಂಟೆಗೆಲ್ಲ ಪ್ರಸಾದ ಸ್ಟಾರ್ಟ್ ಆಗಿತ್ತು. ನಾವು ಸಿಗ್ತದನೋ ಇಲ್ಲೋ ಅಂದ್ಕೊಂಡಿದ್ವಿ. ನಮ್ಮ ಅತ್ತೆಯವ್ರು ಏನಂದ್ರೆ ನೋಡೋಣ ಹೋಗೋಣ, ಇದ್ರೆ ಊಟ ಮಾಡ್ಕೊಂಡು ಹೋಗೋಣಂತ, ಇಲ್ಲಂದ್ರೆ ಹಂಗೆ ಹೋಗೋಣಂತ ಅಂದರು. ಸರಿ ಬಿಡು ಅಂತ ಹೇಳಿ ನಾವು ಈ ಕಡೆ ಬಂದ್ವಿ. ಬಟ್ ಅದೇ ಸ್ಟಾರ್ಟ್ ಆಗಿತ್ತು. ನಮ್ಮ ಪುಣ್ಯ ಅಂಥೇಳಿ ಪ್ರಸಾದ ಸಿಕ್ತು. ಮೊನ್ನೆ ಸಪ್ಪಡ್ಲೊಳಗೆ ನೋಡಿರಿ ಇಲ್ಲ, ಅವತ್ತು ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ. ನಂತರದಲ್ಲಿ ಬಿಸ್ಲಾಗ ಹೋಗೋಕೆ ನಾವು ಬೇಜಾರು ಮಾಡ್ಕೊಂಡ್ಬಿಟ್ವಿ. ಸೊ ಮನೆಯೊಳಗೆ ಅಡುಗೆ ಮಾಡಿದ್ರು, ಮನೆಯೊಳಗೆ ಊಟ ಮಾಡಿ ಬಂದುಬಿಟ್ಟಿದ್ವಿ. ಆದರೆ ಬೆಳಗ್ಗೆ ನಾವೇನು ಹೋಗಿದ್ವಲ್ರಿ, ಇನ್ನೂ ಉಪ್ಪಿಟ್ಟು ಇತ್ತವತ್ತು, ಟಿಫನ್ ಇತ್ತವತ್ತು. ಊಟ 1:00ಗೆ ಸ್ಟಾರ್ಟ್ ಅಂತಿದ್ರು. ಬಟ್ ಇಲ್ಲೇನೈತಿ ಇವತ್ತು ಪ್ರಸಾದ ಕೂಡ ನಮ್ಗೆ ಸಿಕ್ತಂತ ಹೇಳ್ಬೋದು. ಪ್ರಸಾದಕ್ಕೆ ಏನೇನೈತೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಸ್ವೀಟಲ್ಲೇ ಬೂಂದೆ ಇತ್ತು ರೀ, ಬೂಂದೆ ಪ್ರಸಾದ ಇತ್ತು. ಹಾಗೆ ಪಲ್ಯ ಕೂಡ ಇತ್ತು, ಬದ್ನೆಕಾಯಿ ಪಲ್ಯ. ನಂತರದಲ್ಲಿ ಅನ್ನ ಸಾರು, ಉಪ್ಪಿನಕಾಯಿ, ಉಪ್ಪು, ಈ ಥರ ಎಲ್ಲ ಇತ್ತು ನೋಡ್ರಿ. ಸೊ ನನ್ನ ಮುಂದೆ ನಮ್ಮ ತನು ಪುಟಾಣಿ ಹೊಂಟಿದ್ಲು. ನಾ ಹೇಳ್ತಿರ್ತೀನಿ ಯಾವಾಗಾದರೂ ಅಷ್ಟೇ ರೀ, ದೇವ್ರ ಪ್ರಸಾದರಾದರೂ ಅಷ್ಟೇ, ನಾವೆಲ್ಲೇ ಊಟಕ್ಕೆ ಹೋದ್ರೂ ಅಷ್ಟೇ, ಆಕೆಗೆ ಹೇಳೋದು ಒಂದೇ, ನಿನಗೆ ಏನು ಬೇಕು ಎಷ್ಟು ಬೇಕು ಅಷ್ಟೇ ಹಾಕಿಸ್ಕೋಬೇಕು, ಎಲ್ಲ ನಾವು ವೇಸ್ಟ್ ಮಾಡಬಾರ್ದು. ಸಾಮಿ ಅದು ಅಂದ್ರೆ ಅನ್ನ ಅನ್ನೋದು ದೇವರು, ಆ ಥರ ಎಲ್ಲ ಕೆಡಿಸ್ಬಾರ್ದು ಅಂಥೇಳಿ ಹೇಳೋದು. ಯಾರಿಗಾದ್ರೂ ಅದನ್ನೇ ಹೇಳೋದು ನಾನು. ಸೊ ಆಕೆಗೂ ಕೂಡ ಅದನ್ನ ಹೇಳಿದೆ, ತನಗೆ ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಂಡು ಬಂದಳು. ನೋಡ್ತಾ ಇದ್ರಿ ಅಂದರೆ ಪ್ರಸಾದ ಅಂತ ಹೇಳಿ ತೊಗೊಂಡ್ವಿ. ಕರೆ ಹೇಳ್ಬೇಕಂದ್ರೆ ಊಟ ಟೈಮ್ ಏನು ಆಗಿರಲಿಲ್ಲ. ಬಟ್ ಹೆಂಗೂ ಬಂದೀವಿ, ದೇವಿ ಪ್ರಸಾದ ಅಲ್ಲವ ಅಂದ್ಕೊಂಡು ನಾವು ಕೂಡ ತೊಗೊಂಡ್ವಿ ನೋಡ್ರಿ. ಸೊ ಇಲ್ಲಿ ಕುತ್ಕೊಂಡು ಪ್ರಸಾದ ಮಾಡಿದ್ವಿ. ಹುಡುಗರು ಬೇರೆ ಇದ್ರಲ್ಲ, ಅವ್ರಿಗೆ ಕೂಡಿಸಿ ಎಲ್ಲ ಪ್ರಸಾದ ಮಾಡ್ಕೊಂಡ್ವಿ. ಹುಡುಗರಿಗೆ ಎಷ್ಟ ಅನ್ರಿ?
ಬಿಚ್ಚಬಳೆ ಆದ್ರೆ ಕಟಕಿಗೆ ನೋಡಿ ಎಷ್ಟು ಕಾಣತೈತಿ. ಹಾ ರೀ ಇಲ್ರಿ ಗುಡಿಗೆ ಹೋಗಿದ್ದೀವಿ ನಾವು. ಮನೆ ಐತಲ್ಲೇ ಮನೆಗೆ ಹೊಂಟ್ರ ಅವ್ರು ಹಚ್ಚಾಕ ಬಂದಿಲ್ರಿ ಅವ್ರ. ಆರ್ಮಿದವ್ರು ಅದಾರ ತಗೋರಿ ಅವ್ರು. ಆಯ್ತು ಹೋಗ್ಬರ್ರಿ. ಬಾಯ್ ಮೇಡಮ್. ಬಾಯ್ 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 ಬಾಯ್.